ಸ್ಪೆಷಲ್ ಡೇ ಬಾಯ್ ಹೇಳು. ಏನು ಸ್ಪೆಷಲ್ ಡೇ ಇವತ್ತು? ಫ್ರೈಡೆ ಪಾನಿ. ಇವತ್ತು ಏನು ಸ್ಪೆಷಲ್ ಡೇ? 13 ಜುಲೈ 13 ಹೇಳು. ನೀನು ಹೇಳಬೇಕು. ಎಸ್, ಇವತ್ತು ನಮ್ಮದು 11th ಇಯರ್ ಲವ್ ಆ್ಯನಿವರ್ಸರಿ ವಿಡಿಯೋ. ಸೊ ಮಗುಂಗೆ ಹುಷಾರಿಲ್ಲ, ಏನೇನೋ ಪ್ಲ್ಯಾನ್ ಮಾಡಿದ್ವಿ, ಏನೂ ಆಗಿಲ್ಲ. ಇವಾಗ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಸೊ ಈಗ ಚಿಕ್ಕ ತಿರುಪತಿಗೆ ಹೋಗೋಣ, ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಸಂಜೆ ಬೇಗನೆ ಬಿಟ್ವಿ. ಬಟ್ ಹೋಗೋ ಅಷ್ಟೊತ್ತಿಗೆ ಟ್ರಾಫಿಕಲ್ಲಿ ಕತ್ಲೆ ಆಗಿಬಿಡ್ತು. ಡೈರೆಕ್ಟಾಗಿ ಮನೆಗೆ ಹೋಗಿ ಈ ರೀತಿ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸಾದ್ಮೇಲೆ ಹಲ್ಸ್ಲೇನು ಅಂತ ಹೇಳ್ತಿದ್ರು. ನಿಂದೇಳು ಸರಿ, ಬೇಗ ಬೇಗ ಹೇಳು ಅಕ್ಕ. ನೀವು ಅಣ್ಣ, ನೀವು 25. ನೋಡೋಣ ಇವಾಗ ಎಷ್ಟು ಬರುತ್ತೆ ಅದ್ರಲ್ಲಿ. ನಂದು 0. ಇದೇನಿದು 20-30 ಅಂತ ನಂಬರ್ಸ್ ಹೇಳ್ತಿದ್ದೀರ ಅಂತ ನೋಡ್ತಿದ್ರೆ, ಇದು ನೋಡ್ಲಿಕ್ಕೆ ತುಂಬ ಚಿಕ್ಕ ಹಲಸಿನ ಹಣ್ಣು. ಸೊ ಎಷ್ಟು ಅದರೊಳಗೆ ಹಣ್ಣಿರುತ್ತೆ ಅಂತ ಕೌಂಟ್ ಹೇಳ್ತಾ ಇದ್ವಿ. ಕೊನೆಗೆ ಎಷ್ಟಿದೆ ಅಂತ ನೀವೇ ನೋಡಿ. ಅದೇ 25, ಇವ್ರು 20, ಇವ್ರಿಗೆ ಔಟು, ನೀವು ಔಟು. ಇವ್ರಿಬ್ರಲ್ಲಿ ಯಾರಾದ್ರು ಫುಲ್ಲು ಕುಯ್ದಾದ್ಮೇಲೆ ಹೇಳ್ತಾರಣ. ತಿಂದಾದ್ಮೇಲೆ ಕಟ್ ಮಾಡೋವರೆಗೂ ನಮ್ಗೆ ಲೆಕ್ಕಣ. ಕಟ್ ಮಾಡಿದ್ಮೇಲೆ ನಮ್ಗೆ ಲೆಕ್ಕ. 49 ಅಲ್ಲ 39 40 ಆತೈತೆ. 49 50 ಇಲ್ಲ 50 ಸೊ ಹೀಗೆ ಮುಗಿತು. ಬೆಳಿಗ್ಗೆ ಎದ್ದು ನೋಡಿ ನಾಷ್ಟ ತರಿಸ್ಕೊಟ್ರೆ ಎಷ್ಟು ನೀಟಾಗಿ 3 ಜನ ಕುತ್ಕೊಂಡು ಮಾಡ್ತಿದ್ದಾರೆ. ಬಟ್ ನನ್ನ ಮಗ ನೋಡಿ ಅಲ್ಲಿ ಮೂಲೆ ಇದ್ದಾನೆ, ಒಬ್ಬನೇ ಇದ್ದು ಹಂಗೆ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಸಪ್ರೇಟಾಗಿ ಕುತ್ಕೊಂಡೆ ನಾಷ್ಟ ಮಾಡ್ತಾ. ಸೊ ಬೆಳಗಿನ ಜಾವ ಇಲ್ಲಿ ಆ ಮನೆ ಮುಂದೆ ಈ ಥರ ಇತ್ತು ಜಾಗ. ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಸ್ಗಳೇ ನೋಡಿ ಬೇಜಾರಾಗ್ಬಿಡುತ್ತೆ. ಸೊ ಈ ಥರ ಒಂದು ವೆದರ್ನ ನೋಡೋದು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಅಪ್ಪರಕ್ಕೂ ಬೋಟಿ ಕ್ಲೀನ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನನ್ನ ಕೈಯಿಂದ ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನೇ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿ ಮಾಡ್ತಿದ್ರೆ ಈ 3 ಜನ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ರು ಹೇಗೆ ಮಾಡ್ತೀನಿ ಅಂತ. ಸೊ ಹೀಗೆ ನಾನೇ ಬಿರಿಯಾನಿ ಕೂಡ ರೆಡಿ ಮಾಡಿದೆ ಬೆಳಗ್ಗೆ ನಾಷ್ಟಕ್ಕೆ. ಅದು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಅದು ಅಷ್ಟು ಜನಕ್ಕೆ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದುಬಿಟ್ಟಿತ್ತು. ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳೋದು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಏನಪ್ಪ ಫಸ್ಟಲ್ಲಿ 11th ಲವ್ ಆ್ಯನಿವರ್ಸರಿ ಅಂತ ಹೇಳಿದ್ರು, ಅದಾದಮೇಲೆ ಏನು ಹೇಳಲೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಎಸ್, ಇವತ್ತು ಜುಲೈ 13. ಸೊ ನಮ್ಮದು 11th ಇಯರ್ ಲವ್ ಆ್ಯನಿವರ್ಸರಿ ಕೂಡ ಆಗಿತ್ತು. ಅದು ಹೇಗೆ ಅಂದರೆ ಜುಲೈ 13 ಏನು ನನ್ನ ಹಸ್ಬೆಂಡ್ ನನಗೆ ಐ ಲವ್ ಯು ಅಂತ ಹೇಳಿದ್ದು ಸಹ ದಟ್ ಟು 11 ಇಯರ್ಸ್ ಬ್ಯಾಕ್, ಅಂದರೆ 2013 or 14 ಹೇಳಿದ್ದು. ಆ್ಯಂಡ್ ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಅಂದರೆ ಜುಲೈ 13 ಅವರು ನನಗೆ ಐ ಲವ್ ಯು ಅಂತ ಹೇಳಿದ್ದು. ಬಟ್ ಜುಲೈ 1ನೇ ತಾರೀಕಿಗೆ ನಾನು ಅವ್ರಿಗೆ ಹೇಳಿದ್ದು ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಸೊ ಆಫ್ಟರ್ 13 days ಆಫ್ಟರ್ ಹಿ ಅಕ್ಸೆಪ್ಟೆಡ್ ಮೀ, ಅಂದರೆ 13 days ಆದಮೇಲೆ ಅವರು ನನಗೆ ಐ ಲವ್ ಯು ಅಂತ ರಿಟರ್ನ್ ಹೇಳಿದ್ದು. ಸೊ ಆವಾಗಿಂದ ನಮ್ಮ ಲವ್ ಜರ್ನಿ ಸ್ಟಾರ್ಟ್ ಆಯಿತು. ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಆ್ಯಂಡ್ ಈವನ್ ನಮ್ಮ ಫ್ಯಾಮಿಲಿ ಈ ವಿಡಿಯೋ ನೋಡಿದ್ಮೇಲೆ ಹೌದಾ ಅಂತ ಕೂಡ ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಇದನ್ನು ಗೊತ್ತಿರೋ ನಮ್ಮ ಇಬ್ಬರಿಗೆ ಸಹ ಈ ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಮಗೆ ಲವ್ ಮಾಡಿ 6 years ಆದಮೇಲೆ ಮದುವೆ ಆಗಿ, ಸೊ ಈಗ 11 years ಕಂಪ್ಲೀಟೆಡ್. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಹಿಮ್. 11 years ಬ್ಯಾಕ್ ಅಂದರೆ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಅಂದರೆ 10th ಸ್ಟ್ಯಾಂಡರ್ಡ್ ಅವಾಗ ತಾನೇ ಪಾಸ್ ಆಗಿತ್ತು. ಸೊ PUCಗೆ ಅವಾಗಷ್ಟೇ ಹೋಗಿದ್ದೆ. ಸೊ ಹಾಗಂತ ನಾನು ಸ್ಟಡಿನಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಗ್ ಹಿಂದೆ ಉಳಿಲಿಲ್ಲ. ಸೊ ಹಾಗೆ ಸ್ಟಡಿ ಕೂಡ ಕಂಟಿನ್ಯೂ ಮಾಡಿಕೊಂಡು ನನ್ನ ಜಾಬ್ ನಾನು ತೊಗೊಂಡು ಒಂದು ಒಳ್ಳೆ ಜಾಬ್, ಟೀಚರಾಗಿ ಜಾಬ್ ತೊಗೊಂಡ್ಮೇಲೆ ನಮ್ಮ ಮನೇಲಿ ಒಪ್ಪಿಸಿ ಮದುವೆ ಆಗಿದ್ದು. ಸೊ ಅದಾದಮೇಲೆ ಇವತ್ತಿನ ದಿವಸ ನಾನು ಟೀಚರಿಂದ ಲೆಕ್ಚರರ್ ಆಗಿ ಪ್ರಮೋಷನ್ ತೊಗೊಂಡಿದ್ದೀನಿ. ಇದೆಲ್ಲದಕ್ಕೂ ನನ್ನ ಫ್ಯಾಮಿಲಿ ಆ್ಯಂಡ್ ಮೈ ಹಸ್ಬೆಂಡ್ ಆಲ್ಸೋ. ನಾನು ಮದುವೆ ಆಗೋ ಟೈಮ್ಗೆ ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದೆ. ಅದಾದಮೇಲೆ ನನ್ನ ಫೀಸಿಂದ ಪ್ರತಿಯೊಂದು ನೋಡ್ಕೊಳ್ತಾ ಇರೋದು, ಕಂಟಿನ್ಯೂ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಿರೋದು ಎಲ್ಲನೂ ಇವರೇ. ಸೊ ಇವತ್ತಿನ ದಿವಸ ನಾನು ಲೆಕ್ಚರರ್ ಆಗಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ ಅಂತಂದರೆ ಬಿಕಾಸ್ ಆಫ್ ಇಮ್ ಓನ್ಲಿ. ಸೊ ಥ್ಯಾಂಕ್ ಯು ಫಾರ್. ನಾನು ಇವ್ರು ಯಾರಂದರೆ ನಮ್ಮ ಅಕ್ಕ ಅಂತ. ಸೊ ಸ್ವಂತ ಅಕ್ಕ ಅಲ್ಲ, ಆದರೂ ಸ್ವಂತ ಅಕ್ಕನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಅದಾದಮೇಲೆ ಮಧ್ಯಾಹ್ನ ಅವರೇ ಬೋಟಿ, ಗೊಜ್ಜು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮುದ್ದೆ ಅನ್ನ ಎಲ್ಲ ಮಾಡಿದ್ರು. ಅಲ್ಲೇ ಐತಿ ಊಟ ಮಾಡಿಕೊಂಡು ಸೊ ಬೆಂಗಳೂರು ಕಡೆ ಬಂದ್ಬಿಡೋಣ ಅಂತ ಹೇಳಿ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.